ನಮಸ್ತೆ. ಕೃಷಿಕರ ಮನೆಯಲ್ಲಿದ್ದೇವೆ. ಭಾಸ್ಕರ್ ಹೆಗ್ಡೆ ಎನ್ನುವ ಒಂದು ಕೃಷಿಕರ ಮನೆಯಲ್ಲಿದ್ದೇವೆ. ಅವರಿಗೆ ನಾವು ಒಂದು ಈ ಅನ್ನು ಕೊಟ್ಟಿದ್ವಿ. ಅದನ್ನು ಅವರಿಗೆ ಬಳಸಿ ಇದರಿಂದ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಹೇಳಿ ನಾವು ಕೊಟ್ಟಿದ್ವಿ. ಈಗ ನಾವು ಸ್ವತಃ ಅವರ ಮನೆಗೆ ಬಂದು ಅವರ ಒಂದು ಗದ್ದೆಯ ಭಾಗದಲ್ಲಿ ಇದ್ದೇವೆ. ನಮ್ಮೊಂದಿಗೆ ಆ ತೋಟದ ಮಾಲೀಕರಾದ ಭಾಸ್ಕರ್ ಹೆಗ್ಡೆ ಅವರು ಸಹ ಇದ್ದಾರೆ. ಇದರ ಫಲಿತಾಂಶ ಹಾಗೂ ಯಾವ ರೀತಿ ಬೆಳೆ ಬಂದಿದೆ ಅನ್ನೋದನ್ನು ನೇರವಾಗಿ ಭಾಸ್ಕರ್ ಹೆಗ್ಡೆ ಅವರ ಹತ್ರನೇ ಕೇಳುವ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಭಾಸ್ಕರ್ ಹೆಗ್ಡೆ. ನಾವು ನಿಮಗೆ ಕೊಟ್ಟಿದ್ವಿ. ಇದನ್ನು ಬಳಸಿ ಈ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಕೇಳಿದ್ವಿ. ಈಗ ನಿಮ್ಮ ಅನಿಸಿಕೆ ಏನು, ಹೇಗ್ ಬಂದಿದೆ ಅನ್ನೋದನ್ನು ನಮ್ಮ ಒಂದು ವೀಕ್ಷಕರಿಗೆ ಒಂದೆರಡು ಮಾತು. ನಾನಂತ ಹೇಳಿದ್ರೆ ಇಷ್ಟೊತ್ತು ಅದನ್ನು ಉಪಯೋಗಿಸಲಿಲ್ಲ. ಈ ವರ್ಷ ಹಾಕಿದ್ದೇನೆ. ಫಸ್ಟ್ ಟೈಮ್ ಹಾಕಿದ್ದು, ಆದ್ರೆ ಒಳ್ಳೆ ರಿಸಲ್ಟ್ ಬಂದಿದೆ. ಇಷ್ಟೊತ್ತು ಅಷ್ಟು ಒಂದು ಹೈಟ್ ಆಗಿ ಬಂದದ್ದಿಲ್ಲ, ಹೈಟ್ ಬಂದಿದೆ, ಫಸಲು ಸಹ ಒಳ್ಳೇದು ಬಂದಿದೆ. ತುಂಬಾ ಚೆನ್ನಾಗಿದೆ ಅಂತ ಸರ್. ಸರ್, ತಾವು ಈ ಮೂರನ್ನು ಆಕ್ಟಿವ್, ಮ್ಯಾಕ್ಸ್, ಗೋಲ್ಡ್, ಹೌದು, ಪ್ರೈಮ್ ಮತ್ತೆ ಮ್ಯಾಕ್ಸ್ ಗೋಲ್ಡ್ ಅನ್ನು ಬಳಸಿದ್ದೀರಿ. ನೀವು ಎಷ್ಟು ಸಲ ಬಳಸಿದ್ದೀರಿ? ನಾವು ಇದನ್ನು 2 ಸಲ ಬಳಸಿದ್ದೇವೆ. 3 ಸಲ ಬಳಸಬೇಕಂತ ಹೇಳಿದ್ದಾರೆ, ಆದ್ರೆ 3 ಸಲ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತ 2 ಸಲ ಹಾಕಿದ್ದೇವೆ. ಮತ್ತೆ ಹಿಂದೆಲ್ಲ ನೀವು ವ್ಯವಸಾಯ ಮಾಡ್ತಾ ಇದ್ರಿ, ಅಂದ್ರೆ ಗೊಬ್ಬರನು ಹಾಕ್ತಿದ್ರಿ, ಹಾಕ್ತಿದ್ರಿ, ಆದ್ರೆ ಈ ತರ ಒಂದು ರಿಸಲ್ಟ್ ಬಂದಿಲ್ಲ ಅಂತ ನಾವು ಕೇಳಿ ಸಂತೋಷ ಆಗ್ತಾ ಇದೆ. ಇನ್ನು ಉಳಿದ ರೈತರಿಗೆ ನೀವು ಇದನ್ನು ಬಳಸಲಿಕ್ಕೆ ಹೇಳ್ತೇವೆ. ಯಾವ ರೀತಿಯಾಗಿ ಹೇಳ್ಬೋದು? ಅವರಿಗೆ ಒಂದು ಕಿವಿ ಮಾತು ಹೇಳುದು. ಅವರಿಗೆ ಅಂತ ಹೇಳಿದ್ರೆ, ನನಗೆ ಹೇಗೆ ನೀವೆಲ್ಲ ಒಂದು ಇದು ಕೊಟ್ಟಿದ್ದೀರಾ, ಅದೇ ರೀತಿ ನಾನು ಅವರಿಗೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬಾ ಚೆನ್ನಾಗಿ ಬರ್ತದೆ. ಇನ್ನು ಉಳಿದ ರೈತರಿಗೆ ನಾನೇನಷ್ಟು ಬೇಸಾಯ ಮಾಡುವಾಗ ಸಹ ಇದನ್ನು ಉಪಯೋಗಿಸ್ತೇನೆ. ತುಂಬಾ ಧನ್ಯವಾದ. ಹಾಗೇನೆ ಸರ್, ನೀವು ತೋಟಗಾರಿಕೆ ಇಲಾಖೆಯಿಂದ ಬಂದಿದ್ರಿ ಅನ್ನೋ ಒಂದೆರಡು ಮಾತನ್ನು ಆಗ ಮುಂಚೆ ಹೇಳಿದ್ರಿ, ಅದನ್ನು ಒಂಚೂರು ಹಂಚಿಕೊಳ್ಬಹುದು? ತೋಟಗಾರಿಕೆ ಇಲಾಖೆಯಲ್ಲಿ ನಮಗೆ ಅದರಲ್ಲಿ ಬಹುಮಾನ ಅಂತ ಒಂದು ಇತ್ತು. ನಾನು ಅದನ್ನ ಅಪ್ಲಿಕೇಶನ್ ಕೊಡ್ಲಿಲ್ಲ. ಕೊಡ್ತಿದ್ರೆ ಈ ಸಲ ಒಂದು ಫಸ್ಟ್ ಬಹುಮಾನ ಸಿಗ್ತಿತ್ತು ನನಗೆ. ಅಂದ್ರೆ ನೀವು ಹೇಳೋ ಪ್ರಕಾರ ಅಷ್ಟೊಳ್ಳೆ ರಿಸಲ್ಟ್ ಬಂದಿದೆ. ನಿಮಗೆ ಕಾರಣಾಂತರದಿಂದ ಈ ರಿಸಲ್ಟ್ ಅನ್ನು ಅಲ್ಲಿ ಹಂಚಿಕೊಳ್ಳಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಬೇಸರ ವ್ಯಕ್ತಪಡಿಸ್ತಿದ್ದೀರಿ. ತುಂಬಾ ಸಂತೋಷ. ನಿಮಗೆ ಸಂತೋಷ ಆದ್ರೆ ನಮಗೆ ಸಂತೋಷ, ಉಳಿದ ಎಲ್ಲ ರೈತರಿಗೆ ಸಂತೋಷ ಅಂತ ಹೇಳ್ತೇವೆ. ಇದನ್ನೆಲ್ಲರೂ ಉಪಯೋಗಿಸಲಿ, ತುಂಬಾ ಒಳ್ಳೇದಾಗ್ತದೆ. ತುಂಬಾ ಧನ್ಯವಾದ ಸರ್, ನಮ್ಮ ಜೊತೆ ಈ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡದ್ದಕ್ಕೆ. ಧನ್ಯವಾದ. ಥ್ಯಾಂಕ್ ಯು.